ಇದೇನೇ ನಾಲ್ವರು ದೈವಸ್ಥಾನಗಳ ಗುಡಿ. ಇಲ್ಲಿ ಇದೇನು ನಿಮಗೆ ಬಾಗಿಲು ರೀತಿ ಕಾಣಿಸ್ತಾ ಇದೆಯಾ ಅಂದರೆ ದೈವಗಳ ಕೋರ್ಟ್ ಅಂತಲೇ ಇದನ್ನು ಕರಿಬೋದು ನಾವು. ಏನು ಸಖತ್ತಾಗಿದೆ ನೋಡಿ. ಈ ದೇವಸ್ಥಾನಕ್ಕೆ ಬಂದು ಕೇವಲ ಒಂದು ಪ್ರಾರ್ಥನೆ ಮಾಡಿ ನಮ್ಮ ಮನಸ್ಸಿಂದ ದೂರು ಸಲ್ಲಿಸ್ಬಿಟ್ಟು ಹೋದರೆ ಆ ಕೆಲಸ ನಮಗೆ 100% ಸಕ್ಸಸ್ ತಂದುಕೊಡುತ್ತೆ. ದಾರಿ ಮಧ್ಯ ಜಾಲ್ಸೂರಿಂದ ಸ್ವಲ್ಪ ಮುಂದೆ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಕಾಣಿಸ್ತು. ನಿಮ್ಗೆ ಯಾರು ಮೋಸ ಮಾಡಿದರೆ, ಕೋರ್ಟ್ಗಳಲ್ಲಿ ಸಮಸ್ಯೆ ಅನುಭವಿಸ್ತಾ ಇದ್ದರೆ ಈ ದೈವಗಳು ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದನ್ನು ಮಾಡ್ತಾರೆ. ಪ್ರಸಾದವಾಗಿ ಅರಿಶಿಣ ಗಂಧವನ್ನು ಕೊಡ್ತಾರೆ. ಇದನ್ನು ನಿಮ್ಗೆ ಏನಾದ್ರು ಅನಾರೋಗ್ಯ ಇದ್ದರೆ ಅಥವಾ ಏನಾದ್ರು ಕೆಲಸ ಆಗಬೇಕು ಅಂತ ಇದ್ದರೆ ಇದನ್ನು ನೀವು ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಏನು ಸಖತ್ತಾಗಿದೆ ನೋಡಿ. ಫ್ರೆಂಡ್ಸ್, ನಾವು ನಿನ್ನೆ ಮೈಸೂರಿಂದ ಹೊರಟು ಇವತ್ತು ಮಡಿಕೇರಿಲಿ ಸ್ಟೇ ಆಗಿ ಬೆಳಿಗ್ಗೆ ಫ್ರೆಶ್ ಅಪ್ ಆಗಿ ನಾವು ಕಾಣತ್ತೂರ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಾಲ್ವರು ದೈವಗಳ ಕೋಲ ನಡೀತಾ ಇದೆ, ಹಾಗಾಗಿ ನೋಡೋಣ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಿನ್ನೆ ಮೈಸೂರಿಂದ ಕಾಣತ್ತೂರ್ಗೆ ಹೋಗೋಣ ಅಂತ ಹೊರಟ್ವಿ. ಟ್ರಾಫಿಕ್ ಜಾಮ್ ಆಗಿದ್ದ ಕಾರಣ ಮಡಿಕೇರಿಲೇ ಸ್ಟೇ ಆಗಿದ್ದಾಯಿತು. ಇವಾಗ ಅರ್ಲಿ ಮಾರ್ನಿಂಗ್ ಮಡಿಕೇರಿ ಟು ಕಾಣತ್ತೂರ್ಗೆ ಹೋಗ್ತಾ ಇದ್ದೀವಿ. ಮಡಿಕೇರಿಲಿ ಅರ್ಲಿ ಮಾರ್ನಿಂಗ್ ತುಂಬ ಚಳಿ ಇರುತ್ತೆ ಅಂತ ಒಂದು 2 hours ಲೇಟಾಗಿ ಹೊರಟ್ವಿ. ಅಂದರೆ ಒಂದು 7 ಅಷ್ಟೊತ್ತಿಗೆ ನಾವು ಮಡಿಕೇರಿ ಬಿಟ್ವಿ. ಇವಾಗ ಮಡಿಕೇರಿಯಿಂದ ಕಾಣತ್ತೂರ್ಗೆ ಹೋಗ್ತಾ ಇದ್ದೀವಿ. ಇದಂತೂ ನನ್ನ ಫೇವ್ರೇಟ್ ಜಾಗ ಅಂತಲೇ ಹೇಳ್ಬೋದು. ನಿಮಗೆ ಈ ಲೊಕೇಶನ್ ಸ್ಟಾರ್ಟಿಂಗಲ್ಲೇ ಸಿಗುತ್ತೆ ಮಡಿಕೇರಿಯಿಂದ ಹೊರಟಾಗ. ಲಾಸ್ಟ್ ಟೈಮ್ ನಾವು ಕಾಣತ್ತೂರ್ಗೆ 3 ತಿಂಗಳ ಹಿಂದೆ ಹೋಗಿದ್ವಿ. ಆವಾಗ ನಾವು ಪ್ಲ್ಯಾನ್ ಮಾಡಿದ್ವಿ ಕಳಿಯಾಟ ಮಹೋತ್ಸವಕ್ಕೆ ಹೋಗೋಣ ಈ ಸಲ ಅಂತ. ಆ ಕಡೆಯಿಂದ ವಾಪಸ್ ಬರುವಾಗ ಇಲ್ಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಸಿಗುತ್ತೆ, ಜೊತೆಗೆ ಅಲ್ಲಿ ಮುಂದೆನೇ ನಿಮಗೆ ಮಜ್ಜಿಗೆ ಸಿಗುತ್ತೆ. ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಅನಿಸುತ್ತೆ ನಿಮಗೂ ಕೂಡ. ಇನ್ನೊಂದು ಕೊಡಿ. ಹೆಂಗಿದೆ ಮಜ್ಜಿಗೆ? ಏನೇನು ಹಾಕಿದ್ದೀರಾ ಸರ್ ಇದಕ್ಕೆ? ಅದಕ್ಕೆ ಶುಂಠಿ ಮತ್ತು ಗಾಂಧಾರಿ ಅಷ್ಟೇ. ಓಕೆ. ಈ ಹ್ಯಾಂಗಿಂಗ್ ಬ್ರಿಡ್ಜ್ ನಿಮಗೆ ಜಾಲ್ಸೂರಿಂದ ಮುಂದೆ ಹೋಗ್ತಾ ಸಿಗುತ್ತೆ. ಈ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ 2 ವೀಲರ್ಗಳು ಕೂಡ ಓಡಾಡುತ್ತೆ. ನಾವು 2 ವೀಲರ್ ಏನು ತೊಗೊಂಡೋಗಲಿಲ್ಲ, ಜಸ್ಟ್ ಹಾಗೆ ವಾಕ್ ಮಾಡ್ಕೊಂಡು ಬರೋಣ ಅಂತ ಹೋಗಿ ಬಂದ್ವಿ. ಈ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತೂ ನೋಡೋದಕ್ಕೆ ತುಂಬಾ ಅದ್ಭುತವಾಗಿತ್ತು. ಕಾಡು ಮಧ್ಯದಲ್ಲಿ ನದಿ ಮೇಲೆ ಈ ತೂಗು ಸೇತುವೆ ನೋಡೋಕ್ಕೆ ಒಂದು ಖುಷಿ ಅಂತ ಅನಿಸುತ್ತೆ. ಬನ್ನಿ ಈ ಸೇತುವೆ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋರಂತೆ. ಕಾಣತ್ತೂರ್ಗೆ ಹೋಗುವಂತ ದಾರಿ ಮಧ್ಯ ಜಾಲ್ಸೂರಿಂದ ಸ್ವಲ್ಪ ಮುಂದೆ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಕಾಣಿಸ್ತು. ಹ್ಯಾಂಗಿಂಗ್ ಬ್ರಿಡ್ಜ್ ನೋಡಿ ಈ ರೀತಿ ಇದೆ. ತುಂಬ ಚೆನ್ನಾಗಿದೆ. ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ಲೀಸ್ ಒಂದ್ಸಲ ಈ ರೂಟಲ್ಲಿ ಬಂದಾಗ ತಪ್ಪದೇ ವಿಸಿಟ್ ಮಾಡಿ. ಸೊ ಗೈಸ್, ರೀಚ್ ಆದ್ವಿ ಲೊಕೇಶನು. ಫಾರ್ ದಿ ಫಸ್ಟ್ ಟೈಮ್ ಕಾಣತ್ತೂರು ನಾಲ್ವರು ದೈವಗಳ ಕೋಲಕ್ಕೆ ಬಂದಿದ್ದೀವಿ. ನೋಡೋಣ ಹೇಗಿದೆ ಅಂತ. ಕಾಣತ್ತೂರು ದೇವಸ್ಥಾನ ತುಂಬಾ ಪವರ್ಫುಲ್. ಎಂಥದ್ದೇ ಕೋರ್ಟ್ ಕೇಸು ಅಥವಾ ಭೂಮಿ ವ್ಯಾಜ್ಯಗಳು ಅಥವಾ ಮೋಸ ವಂಚನೆ ಹೋಗಿದ್ರೆ ಈ ದೇವಸ್ಥಾನಕ್ಕೆ ಬಂದು ಕೇವಲ ಒಂದು ಪ್ರಾರ್ಥನೆ ಮಾಡಿ ನಮ್ಮ ಮನಸ್ಸಿಂದ ದೂರು ಸಲ್ಲಿಸ್ಬಿಟ್ಟು ಹೋದರೆ ಆ ಕೆಲಸ ನಮಗೆ 100% ಸಕ್ಸಸ್ ತಂದುಕೊಡುತ್ತೆ. ಅಷ್ಟು ಪವರ್ಫುಲ್ ಕ್ಷೇತ್ರ ಇದು. ಇದನ್ನು ತುಳುನಾಡಲ್ಲಿ 4 ನ್ಯಾಯಪೀಠಗಳಲ್ಲಿ ಒಂದು ಅಂತಲೇ ಹೇಳ್ತಾರೆ. ಹೇಳಬೇಕು ಅಂದರೆ ದೈವಗಳ ಕೋರ್ಟ್ ಅಂತಲೇ ಇದನ್ನು ಕರಿಬೋದು ನಾವು. ಅಂಥ ಒಂದು ಕ್ಷೇತ್ರದಲ್ಲಿ ಇವತ್ತು ಕಳಿಯಾಟ ಮಹೋತ್ಸವ ಅಂದರೆ ತೇಯಂ ಅಥವಾ ಕೋಲ ಅಂತ ನಾವೇನು ಕರಿತೀವಿ, ಆ ರೀತಿಯ ಕಳಿಯಾಟ ಮಹೋತ್ಸವ ನಡೀತಾ ಇದೆ. ಇದು ವರ್ಷದ ಕೊನೆಯಲ್ಲಿ ಅಂದರೆ ಡಿಸೆಂಬರ್ 27-28ನೇ ತಾರೀಕಲ್ಲಿ ಪ್ರಾರಂಭವಾದರೆ ಜನವರಿ 1ನೇ ತಾರೀಕು ತನಕ ನಡೆಯುತ್ತೆ.
ಈ ದೈವಗಳ ಕಳಿಯಾಟ ಮಹೋತ್ಸವನ ನೋಡಬೇಕು ಅಂದ್ರೇ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿ ಈ ಕ್ಷಣಗಳನ್ನ ನಾವು ಕಾಣ್ತಾ ಇದ್ದೀವಿ ಅಂತ. ಹಾಗೆಯೇ ಈ ಕಳಿಯಾಟ ಮಹೋತ್ಸವನ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾರೆ ಅಂದರೆ ತಪ್ಪಾಗಲ್ಲ. അങ്ങനെയൊക്കെ കർമ്മങ്ങൾക്ക് വേണ്ട സാധനങ്ങളൊക്കെ കൊണ്ടുപിടിക്കുമ്പോൾ ശ്രദ്ധിക്കണം. പിഴവ് സംഭവിച്ചാൽ അല്ലേ, കർമ്മത്തിൽ പിഴവ് വന്നാൽ അത് മർമ്മത്തിൽ വിടും അല്ലേ. അതുകൊണ്ട് ശ്രദ്ധിക്കണം കേട്ടോ. ಜೊತೆಗೆ ಇಲ್ಲಿ ಎಷ್ಟು ಅಂಗಡಿ ಮುಂಗಟ್ಟುಗಳನ್ನ ಹಾಕಿದ್ದಾರೆ ಅಂತ ನೀವೇ ನೋಡ್ಬೋದು. ಊಟದ ವ್ಯವಸ್ಥೆ ಕೂಡ ಇದೆ. ಇದು ಆ್ಯಕ್ಚುಲಿ ನಡೀತಾ ಇರೋದು ಕಾನತ್ತೂರು ಅರಮನೆ ಅನ್ನೋ ಪ್ಲೇಸಲ್ಲಿ. ಇಲ್ಲಿಂದ 300 ಮೀಟರ್ಸ್ ದೂರದಲ್ಲಿ 4 ದೈವಸ್ಥಾನಗಳ ಗುಡಿ ಇದೆ. ಅದಂತೂ ನೋಡೋದಕ್ಕೆ ತುಂಬಾ ಅದ್ಭುತವಾಗಿದೆ. ಬನ್ನಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಇದೇನೇ 4 ದೈವಸ್ಥಾನಗಳ ಗುಡಿ. ಇಲ್ಲಿ ಇದೇನು ನಿಮಗೆ ಬಾಗಿಲು ರೀತಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನೀವು ನಿಂತು ಮನಸ್ಸಲ್ಲಿ ನಿಮಗೆ ಏನೇ ಬೇಜಾರಾಗಲಿ ನೋವಾಗಲಿ ಅಥವಾ ನಿಮಗೆ ಯಾರಾದ್ರು ಮೋಸ ಮಾಡಿದರೆ, ಕೋರ್ಟ್ಗಳಲ್ಲಿ ಸಮಸ್ಯೆ ಅನುಭವಿಸ್ತಾ ಇದ್ದರೆ, ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಕೂಡ ಇಲ್ಲಿ ನೀವು ಬೇಡ್ಕೊಂಡ್ರೆ ಈ ದೈವಗಳು ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದನ್ನು ಮಾಡ್ತಾರೆ. ಇಲ್ಲಿ ಏನು ಒಂದು ಕಂಡೀಷನ್ ಅಂತ ಹೇಳಬೇಕು ಅಂತ ಅಂದರೆ, ನೀವು ಹೇಳೋದ್ರಲ್ಲಿ ನೀವು ಮಾಡಿರೋದ್ರಲ್ಲಿ 100% ಸತ್ಯ ಅನ್ನೋದನ್ನ ಇರಬೇಕು. ನೀವು ಎಷ್ಟು ಸತ್ಯ ಧರ್ಮದಿಂದ ಇರ್ತೀರಾ ಅಷ್ಟೇ ಈ ದೈವಗಳು ನಿಮಗೆ ಒಳ್ಳೆಯದನ್ನು ಮಾಡುತ್ತೆ. ಜೊತೆಗೆ ಇಲ್ಲಿ ನಿಮಗೆ ಪ್ರಸಾದವಾಗಿ ಅರಿಶಿಣ ಗಂಧವನ್ನು ಕೊಡ್ತಾರೆ. ಇದನ್ನು ನಿಮ್ಗೆ ಏನಾದ್ರು ಅನಾರೋಗ್ಯ ಇದ್ದರೆ ಅಥವಾ ಏನಾದ್ರು ಕೆಲಸ ಆಗಬೇಕು ಅಂತ ಇದ್ದರೆ ಇದನ್ನು ನೀವು ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಈ 4 ದೈವಸ್ಥಾನದ ಅಡ್ರೆಸ್ ಬಂದು ಕೇರಳದ ಕಾನತ್ತೂರು ಅನ್ನೋ ಊರಿನಲ್ಲಿ ಮೇನ್ ರೋಡ್ ಪಕ್ಕನೇ ಈ ದೈವಸ್ಥಾನ ನಿಮಗೆ ಸಿಗುತ್ತೆ. ಮೈಸೂರಿಂದ ನಿಮಗೆ 225 ಕಿಲೋಮೀಟರ್ ಆಗ್ಬೋದು. ಬೆಂಗಳೂರಿಂದ ಈ ದೇವಸ್ಥಾನ 330 ಕಿಲೋಮೀಟರ್ ದೂರ ಆಗುತ್ತೆ. ಮಂಗಳೂರಿಂದ 70 ಕಿಲೋಮೀಟರ್, ಹಾಗೆಯೇ ಕಾಸರಗೋಡಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಇದೆ. ಬೆಳಿಗ್ಗೆ 9:30ರಿಂದ ಸಂಜೆ 5:30 ತನಕ ದೇವಸ್ಥಾನ ತೆರೆದಿರುತ್ತದೆ. ಮಧ್ಯಾಹ್ನ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಕೂಡ ಇಲ್ಲಿ ಇರುತ್ತೆ. ಈ ಕಳಿಯಾಟ ನೋಡೋದಕ್ಕೆ ಎಷ್ಟು ಜನ ಬಂದಿದ್ದಾರೆ ಇಲ್ಲಿ ಅಂತ ನೀವು ನೋಡ್ಬೋದು. ತುಂಬಾ ಕಾರ್ಗಳು, ಬೈಕ್ಗಳು ಈ ರೋಡ್ ಸೈಡ್ ನಿಂತಿವೆ. ನಮಗೂ ಕೂಡ ತುಂಬಾ ಖುಷಿ ಆಯಿತು. ಇನ್ನೂ ಹೆಚ್ಚಿನ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.